ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಶಾ ಅಂತ, ನಾನು ಹಾಸನಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಸೊ ನಾನಿವತ್ತು ಪಾರ್ಟ್ 2 ತಿರುಪತಿ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಾವಿವತ್ತು ಪದ್ಮಾವತಿಗೆ ಮಾರ್ನಿಂಗ್ ಹೊರಟಿದ್ವಿ. ನಾನು ನಿನ್ನೆ ರಾತ್ರಿನೇ ಹೇಳಿದ್ವಿ. ಸೊ ಸ್ಲಾಟ್ ಟಿಕೆಟ್ ತೊಗೋಬೇಕು ತಿರುಪತಿ ದರ್ಶನಕ್ಕೆಲ್ಲ ಅಂತ. ಸೊ ಹಾಗಾಗಿ ಅದು ನಮಗೆ 5 ಗಂಟೆಗೆ ಅಂದರೆ ಈವ್ನಿಂಗ್ 5 ಒಳಗಡೆ ದರ್ಶನಕ್ಕೆ ಹೋಗತಕ್ಕಂಥ ಟೈಮಿಂಗ್ಸ್ ಕೊಟ್ಟಿದ್ರು. ಸೊ ಹಾಗಾಗಿ ತುಂಬ ಟೈಮ್ ಇತ್ತು. ನಾವಿವತ್ತು ಪದ್ಮಾವತಿ ದರ್ಶನ ಮಾಡೋಣ ಅಂತ ಹೋದ್ವಿ. ಸೊ ವಿಷ್ಣು ನಿವಾಸ ಇದೆಯಲ್ಲ, ಅಲ್ಲಿ ಸ್ಲಾಟ್ ಟಿಕೆಟ್ ಕೊಡ್ತಾರೆ ನಿಮಗೆ, ಓಕೆನಾ, ತಿರುಪತಿ ದರ್ಶನದಕ್ಕೆ. ಸೊ ಇಲ್ಲಿ ಯಾರು ಬರ್ತೀರಾ, ಸೊ ನಾನು ವಿಷ್ಣು ನಿವಾಸ ರೈಲ್ವೆ ಸ್ಟೇಷನ್ ಹಿಂಭಾಗದಲ್ಲೇ ಇದೆ. ನಿನ್ನೆ ನಾನು ಉಳ್ಕೊಳ್ಳೋದಕ್ಕೂ ತೋರಿಸಿದ್ನಲ್ಲ ವಿಷ್ಣು ನಿವಾಸ, ಇಲ್ಲಿ ಕೊಡ್ತಾರೆ ರೂಮ್ಗಳನ್ನ ಅಂತ. ಸೊ ಅಲ್ಲೇ ನಿಮಗೆ ಹಿಂಭಾಗದಿಂದ ಕ್ಯೂ ಇರುತ್ತೆ. ಅಲ್ಲಿ ಹೋಗಿ ವಿಷ್ಣು ನಿವಾಸದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ, ರೈಲ್ವೆ ಸ್ಟೇಷನ್ಗೆ ನಾನು ಹೇಳ್ತಾ ಇರೋದು ಇದು ಲ್ಯಾಂಡ್ ಮಾರ್ಕು ಟಿಕೆಟ್ ತೊಗೊಳೋದಕ್ಕೆ. ಸೊ ಇಲ್ಲಿ ಹೋಗಿ ನೀವು ಆರಾಮಾಗಿ ಟಿಕೆಟನ್ನು ತಗೋಬೋದು. ಸರ್ವದರ್ಶನ ಟಿಕೆಟ್ ಅಂತ, ಇದಕ್ಕೆ ಯಾವುದೇ ದುಡ್ಡು ಕೊಡೋ ಆಗಿಲ್ಲ. ಸರ್ವದರ್ಶನ ಟಿಕೆಟು ಫುಲ್ ಫ್ರೀ ಇರುತ್ತೆ, ಬಟ್ ಲಿಮಿಟೆಡ್ 5,000-6,000 ಜನಕ್ಕೆ ಅಷ್ಟಕ್ಕೇ, ಎಲ್ಲರಿಗೂ ಸಿಗಲ್ಲ. ಫಸ್ಟ್ ಯಾರು ಹೋಗ್ತಾರೆ ಲಿಮಿಟೆಡ್ ಸೀಟು, 5,000 ಜನನೋ ಅವ್ರದ್ದು ಏನು ಕಂಡೀಷನ್ ಇರುತ್ತೆ ಆ ಕಂಡೀಷನ್ ಪ್ರಕಾರ ಅಷ್ಟು ಜನಕ್ಕೆ ಸರ್ವದರ್ಶನ್ಗೆ ಟಿಕೆಟ್ ಕೊಡ್ತಾರೆ. ತಿರುಪತಿ ನೀವು ಹೋಗಬೇಕು ಅಂದರೆ ಟಿಕೆಟ್ ಇಲ್ಲದೇ ದಯವಿಟ್ಟು ಹೋಗಬೇಡಿ, ತುಂಬ ಕಷ್ಟ ಆಗುತ್ತೆ. ನಾವು ಮಧ್ಯರಾತ್ರಿ 1:30 ಹೋಗಿ ಕ್ಯೂಗೆ ನಿಂತಿದ್ದು ನೋಡಿ, ಮಧ್ಯರಾತ್ರಿ ಚಂದ್ರ ಹೇಗಿದ್ದಾನೆ ಅಂತ ಆಕಾಶದಲ್ಲಿ. ಮಧ್ಯರಾತ್ರಿ ಹೋದ್ವಿ. ಸೊ 1-2 ಅವರ್ಸಲ್ಲಿ ನಮಗೆ 2:30-3 ಗಂಟೆ ಒಳಗಡೆ ಆಯಿತು. ಸೊ ಇಲ್ಲಿ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು ನೀವು, ಇಲ್ಲ ಜೆರಾಕ್ಸ್ ಇಲ್ಲ ಒರಿಜಿನಲ್ ಯಾವ್ದಾರು ಆಯಿತು. ಪ್ರತಿಯೊಬ್ಬರದು ಆಧಾರ್ ಕಾರ್ಡು ಮತ್ತು ನಿಮ್ಮ ಫೋಟೋ ಸ್ಕ್ಯಾನ್ ಮಾಡಿ ಆಮೇಲೆ ಟಿಕೆಟ್ ಕೊಡ್ತಾರೆ. ನೋಡಿ ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ಇಲ್ಲಿ 5 PM ಒಳಗಡೆ ನಾವು ತಿರುಪತಿ ರೀಚ್ ಆಗಬೇಕು, ಅಂದರೆ ಆ ಸ್ಲ್ಯಾಟಿಗೆ ಹೋಗ್ಬೇಕು ಅಷ್ಟರೊಳಗಡೆ. ಸೊ ಅಂದರೆ ನೀವು 5 ಗಂಟೆಗೆ ಹೋಗಿ ಅಂತ ಅಲ್ಲ. ಸೊ ತಿರುಪತಿ ಬಗ್ಗೆ ಇನ್ನೊಂದು ವಿಡಿಯೋ ನೆಕ್ಸ್ಟ್ ನಾಳೆ ನಾನು ಅಪ್ಡೇಟ್ ಮಾಡ್ತೀನಿ. ಅದು ಜಾಸ್ತಿ ಇನ್ಫಾರ್ಮೇಷನ್ ನಾನು ಅಲ್ಲಿ ಕೊಡ್ತೀನಿ. ಸೊ ಇವಾಗ ನಾವು ಪದ್ಮಾವತಿಗೆ ಹೋಗಲಿಕ್ಕೆ ಟಿಕೆಟ್ ಎಲ್ಲ ಸ್ಲ್ಯಾಟ್ ಟಿಕೆಟ್ ನಮಗೆ ಸಿಕ್ತು. 3 o'clock ಆಯಿತು. ಸೊ ಲಾಡ್ಜಿಗೆ ಬಂದ್ವಿ, ಮತ್ತೆ ಎಲ್ಲ ಸ್ನಾನ ಎಲ್ಲ ಮುಗಿಸಿ ಹೊರಡೋಷ್ಟರೊಳಗಡೆ 4:15 ಆಯಿತು ಎಲ್ಲರೂ. ಸೊ ಆವಾಗ ಇಲ್ಲಿ ನಿಮಗೆ ಪರ್ ಹೆಡ್ 50 ರೂಪೀಸ್ ಥರ ನಿಮಗೆ ಪದ್ಮಾವತಿಗೆ ಕರ್ಕೊಂಡೋಗಿ ಬಿಡ್ತಾರೆ ಪದ್ಮಾವತಿ ದರ್ಶನ ಮಾಡಲಿಕ್ಕೆ. ಸೊ ಏಕೆಂದರೆ ನಮಗೆ ತುಂಬ ಟೈಮ್ ಇತ್ತು, ಹಾಗಾಗಿ ಪದ್ಮಾವತಿ ದರ್ಶನನ ಮುಗಿಸ್ಕೊಬೇಡ ಅಂತ ಏನು ಮಾಡಿದ್ವಿ, ನಾವು ಪರ್ ಹೆಡ್ ಥರ ಆಟೋ ಮಾಡಿಕೊಂಡು ಪದ್ಮಾವತಿಗೆ ಬಂದ್ವಿ. ಪದ್ಮಾವತಿ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿಂದ ನಮಗೆ ತಿರುಪತಿಯಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಇನ್ನೇನು ನಾವು ರೀಚ್ ಆಗ್ತಾಯಿದ್ವಿ ನೋಡಿ. ಸೊ ಇಲ್ಲಿ ನಿಮಗೆ ಇಲ್ಲೂ ಟೈಮಿಂಗ್ಸ್ ಇದೆ. ಮಾರ್ನಿಂಗು 5ಇಂದ 6ವರೆಗೂ ಅಷ್ಟೇ, 1 hour ಅಷ್ಟೇ ದರ್ಶನ. ನಾವು ದರ್ಶನ ತಂದು ಹೊರಗಡೆ ಬರೋಷ್ಟರೊಳಗಡೆ ಡೋರ್ ಕ್ಲೋಸ್ ಮಾಡಿದ್ರು. ಇಲ್ಲಿ ಡ್ರೆಸ್ ಕೋಡ್ ಇರುತ್ತೆ. ಗಂಡಸರಿಗೆ ಶರ್ಟ್ ಮತ್ತು ಪಂಚೆ ಕಂಪಲ್ಸರಿ. ಸೊ ಫೀಮೇಲ್ಸಿಗೆಲ್ಲ ಸ್ಯಾರಿ ಅಥವಾ ಚೂಡಿದಾರ್ ಹಾಕ್ಬೋದು, ತೊಂದರೆ ಇಲ್ಲ. ಗಂಡಸ್ರಿಗೆ ಮಾತ್ರ ಕಂಪಲ್ಸರಿ. ಯಾರು ತಂದಿರಲ್ಲ ಸೊ ಇಲ್ಲಿ ತೊಗೋಬೇಕಾಗುತ್ತೆ, ಡಬಲ್ ರೇಟ್ ಕೊಟ್ಟು, ಕ್ವಾಲಿಟಿ ಇರಲ್ಲ. ಮನೆಯಿಂದ ತರೋದು ಬೆಟರ್ ಅಂದ್ಕೋತೀನಿ. ಸೊ ಇದು ಪದ್ಮಾವತಿ ದರ್ಶನದ ದೇವಸ್ಥಾನದ ಹಿಂಭಾಗ ಲೈನಲ್ಲಿ ಹೋಗ್ತಿದ್ವಿ, ಬಟ್ ಅಲೋಡ್ ಇಲ್ಲ ಕ್ಯಾಮ್ರಾ. ಫೋನ್ ಸೀಸ್ ಮಾಡ್ತಾರೆ ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ. ನೀವು ತಿರುಪತಿಗೆ ಹೋಗಿ ಪದ್ಮಾವತಿಗೆ ಹೋಗಿ ಫೋನ್ ಒಂದು ಕೌಂಟ್ರಲ್ಲಿ ಇಟ್ಟೋಗ್ಬೇಕು, ನಾವು ಸ್ಕ್ಯಾನ್ ಮಾಡ್ತಾರೆ, ಸಿಗಾಕೊಂಡ್ರೆ ಬೈಸ್ಕೊತೀವಿ. ಸೊ ಫೋನ್ ಒಳಗಡೆ ಅಲೋಡ್ ಇಲ್ಲ, ಹಾಗಾಗಿ ಒಳಗಡೆ ಎಲ್ಲ ನಾನು ತೊಗೊಳ್ಲಿಕ್ಕಾಗಲ್ಲ. ಒಳಗಡೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ, ಪದ್ಮಾವತಿ ಅಮ್ಮನವ್ರದ್ದು. ಸೊ ಇದು ಹೊರಗಡೆ ನಾನು ದರ್ಶನ ಮುಗಿಸಿ ಬಂದಮೇಲೆ ಹೊರಗಡೆ ಆಗ್ತಕ್ಕಂಥದ್ದು. ಕಾರ್ತಿಕ ಮಾಸ ಆಗಿರೋದ್ರಿಂದ ದೀಪ ಹಚ್ಬೋದು. ದೀಪ ಅಲ್ಲಿ ಸಿಗುತ್ತೆ ನಿಮಗೆ, ಬತ್ತಿ ಸಮೇತ 50 ರೂಪಾಯಿ ಕೊಟ್ಟರೆ ಎಲ್ಲ ಹೂವು ಮತ್ತು ಆ ದೀಪಗಳನ್ನ ಕೊಡ್ತಾರೆ, ಒಂದು ದೀಪವನ್ನು ಕೊಡ್ತಾರೆ. ಸೊ ಇದು ಬೆಳಗಿನ ಜಾವ ನಾವು ದರ್ಶನ ಆದಮೇಲೆ ಹೇಗಿತ್ತು ಅಂತ. ಸುಮಾರು ಒಂದು 6 ಗಂಟೆ ಆಯಿತು ಅನಿಸುತ್ತೆ, 6 ಗಂಟೆ 6:15 ಸಮಯದಲ್ಲಿ ಬೆಳಗ್ಗೆ ಆಯಿತು ಆಲ್ರೆಡಿ. ಸೊ ನಮ್ಮ ದರ್ಶನ ಮುಗಿತು, ಹೊರಗಡೆ ಬಂದ್ವಿ. ನಾವು ಹೊರಗಡೆಯಿಂದ ಅಲ್ಲಿ ಬರೋಷ್ಟರೊಳಗಡೆ ಮೇಯ್ನ್ ಗೇಟ್ ಕ್ಲೋಸ್ ಮಾಡಿದ್ರು ಒಟ್ಟಲ್ಲಿ. ಇಲ್ಲಿ ಎಕ್ಸಾಕ್ಟ್ 5ಇಂದ ದರ್ಶನ ಸಿಗುತ್ತೆ. ಇಲ್ಲಿ ಸ್ವಲ್ಪ ಬೀಡ್ಸ್ ಎಲ್ಲ ಇತ್ತು, ನೋಡೋಣ ಅಂತ ಹೋದ್ವಿ. ಅದು 100 ರೂಪೀಸ್ 3 ಕೊಡ್ತೀನಿ ಅಂತಂದ್ರು, ಬಟ್ ಕ್ವಾಲಿಟಿ ಚೆನ್ನಾಗಿರಲಿಲ್ಲ, ಅಲ್ಲೇ ಬಿಟ್ವಿ. ಕೆಲವೊಂದನ್ನು ತೊಗೊಂಡ್ವಿ ಚೆನ್ನಾಗಿರೋದನ್ನು. ಸೊ ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂದರೆ ಮಾಡ್ಬೋದು, ಬಟ್ ತುಂಬ ಏನು ಚೆನ್ನಾಗಿರೋದು ಸಿಗಲ್ಲ. ನಾನು ನೋಡಿಬಿಟ್ಟೆ ಅಷ್ಟೇ. ಪದ್ಮಾವತಿ ಅಮ್ಮನವ್ರದ್ದು ದರ್ಶನ ಎಲ್ಲ ಆಯಿತು. ರಿಟರ್ನ್ ನಾವು ತಿರುಪತಿಗೆ ಹೋಗಬೇಕು. ಸೊ ನಾನು ಆಲ್ರೆಡಿ ಹೇಳಿದ್ದೆ, ನೆನ್ನೆ ನಾವು ಬೆಟ್ಟ ಹತ್ತೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನಾವು ಮತ್ತೆ ಏನು ಮಾಡಿದ್ವಿ, ಹೊರಗಡೆ ಬಂದು ತಿರುಪತಿಗೆ ಸೀದಾ ಅಲ್ಲಿಂದ ಬಸ್ ಸಿಗುತ್ತೆ ನಿಮಗೆ, ಬಸ್ಸಿಗೆ ಹೊರಟ್ವಿ. ಸೊ ನೆಕ್ಸ್ಟ್ ಪಾರ್ಟ್ 3 ತಿರುಪತಿ ವಿಡಿಯೋದಲ್ಲಿ ತಿರುಪತಿ ದರ್ಶನವನ್ನು ಹೇಗೆ ಪಡ್ಕೊಂಡ್ವಿ, ಬೆಟ್ಟ ಹೇಗೆ ಹತ್ತಿದ್ವಿ, ಹೇಗಿತ್ತು ಎಲ್ಲ ಫುಲ್ ಡೀಟೇಲ್ಸ್ ನಾನು ನಾಳೆನ ವಿಡಿಯೋದಲ್ಲಿ ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಏನು ಮಾಡಬೇಕು, ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸನ್ನು ಆದಷ್ಟು ನೋಡಿ ಸಪೋರ್ಟ್ ಮಾಡಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್ ಬಾಯ್.